ನಂದಗಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಂದಗಡ ಗ್ರಾಮದಲ್ಲಿನೇ ಪೊಲೀಸ್ ಸ್ಟೇಷನಲ್ಲಿ ಭಾನುವಾರ 19/4/2026 ಗಂಡ ಹೆಂಡತಿ ಮೇಲ್ಗಡೆ ಬೆಂಕಿ ಹಚ್ಚಿ ಒಂದು ಗಂಭೀರವಾದ ಗಾಯವಾಗಿರುತ್ತೆ. ಈ ಕೇಸನ್ನು ದಾಖಲು ಮಾಡಿ ಅಕ್ಯೂಸರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಈ ಕೇಸಲ್ಲಿ ಮಂಜುಳಾ ಎಂಬ ಹೆಣ್ಣು ಮಗಳಿಗೆ 27 ವರ್ಷ, 8 ವರ್ಷ ಹಿಂದೆ ಮದುವೆ ಆಗಿರುತ್ತದೆ. 2 ಮಕ್ಕಳು ಇರ್ತಾರೆ. ಒಂದು ಮಗಳು 5 ವರ್ಷ, ಒಂದು ಮಗನು 3 ವರ್ಷ. ಗಂಡ ಹೆಂಡತಿಗೆ ಅವಾಗ ಜಗಳ ಆಗ್ತಾ ಇರ್ತದೆ. ಸೊ ಈ ಸಂದರ್ಭದಲ್ಲಿ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಗಂಡ ಹೆಂಡತಿಗೆ ಒಂದು ಫಂಕ್ಷನ್ ಹೋಗೋದಲ್ಲಿ ಒಂದು ಅಸಮಾಧಾನ ಮತ್ತು ಗಲಾಟೆ ಆಗಿರ್ತದೆ. ಸೊ ಹೆಂಡತಿ ಮದುವೆ ಫಂಕ್ಷನ್ಗೆ ಬರ್ತಾ ಇಲ್ಲ ಅಂದರೆ ಹೇಳೋ ಸಂದರ್ಭದಲ್ಲಿ ಫಂಕ್ಷನ್ಗೆ ಬರಲೇಬೇಕು, ನೀವು ಸ್ಯಾರಿ ಚೇಂಜ್ ಮಾಡಿಕೊಂಡು ಈ ಗೌನಿಂದ ತೆಗಿ, ಸ್ಯಾರಿ ಚೇಂಜ್ ಮಾಡಿ ಅಂದರೆ ಒತ್ತಾಯ ಮಾಡೋ ಸಂದರ್ಭದಲ್ಲಿ ಬರಲ್ಲ ಅಂದರೆ ಹೇಳೋ ಸಂದರ್ಭದಲ್ಲಿ ಅವ್ರು ಹಾಕಿರೋ ಡ್ರೆಸ್ಸಕ್ಕೆ ಗೌನಕ್ಕೆ ಒಂದು 2 ಸಾರಿ ನೀವು ತೆಗಿತೀಯಾ ಅಲ್ಲ ಬೆಂಕಿ ಹಚ್ತೇನೆ ಅಂದರೆ ಹೇಳೋ ಸಂದರ್ಭದಲ್ಲಿ 2 ಸಾರಿ ಬೆಂಕಿ ಹಚ್ತಾನೆ. 3ನೇ ಸಾರಿ ಬೆಂಕಿ ಹಚ್ಚುವ ಸಂದರ್ಭದಲ್ಲಿ ಕಂಪ್ಲೀಟಾಗಿ ಉರಿತಾ ಇತ್ತು. ಉರಿಯುವ ಸಂದರ್ಭದಲ್ಲಿ ಇದರಲ್ಲಿ ಅವ್ರಿಗೆ ಗಂಭೀರವಾದ ಗಾಯವಾಗಿರುತ್ತದೆ. ತಕ್ಷಣ ನಮಗೆ ಕಾಲ್ ಬಂದಿರೋ ತಕ್ಷಣ ನಾವು ಹೋಗಿ ಅಟೆಂಡ್ ಮಾಡಿದ್ವಿ. ಅವರು ಇನಿಷಿಯಲಿ ಬೆಳಗಾವಿ ಹಾಸ್ಪಿಟಲ್ಲಿ ಅಡ್ಮಿಟ್ ಆಗಿರ್ತಾರೆ. ಆದಮೇಲೆ ಈಗ ಗೋವಾ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿರ್ತಾರೆ. ಇದರಲ್ಲಿ ಅಕ್ಯೂಸ್ಡ್ ಕೃಷ್ಣಾಜಿ ಪರಶುರಾಮ್ ಪಾಟೀಲ್ ಇವ್ರಿಗೆ ಇತ್ತೀಚೆಗೆ ಒಂದು 2 ತಿಂಗಳ ಹಿಂದೆ ಒಂದು ಬ್ರೈನ್ ಟ್ಯೂಮರ್ ಆಗಿರುತ್ತೆ. ಅದರಲ್ಲಿ ಕೂಡ ಆಪ್ರೇಷನ್ ಕೂಡ ಆಗಿರುತ್ತದೆ. ಸೊ ಇದು ಕೂಡ ನಾವು ಪರಿಗಣಿಸ್ತಾ ಇದ್ದೀವಿ. ಆದರೆ ಕೂಡ ಅಕ್ಯೂಸರನ್ನು ಅರೆಸ್ಟ್ ಮಾಡಲಾಗಿದೆ, ಆಲ್ರೆಡಿ ಜೈಲಿಗೆ ಕಳಿಸಲಾಗಿದೆ. ಈ ಕೇಸಲ್ಲಿ ಯಾವುದು ಪೆಟ್ರೋಲ್ ಇಲ್ಲ ಕೆರೋಸಿನ್ ಯಾವುದು ಹಾಕಿದಾರ ಅದ್ರ ಬಗ್ಗೆನೂ ಕೂಡ ವಿಚಾರಣೆ ನಡೀತಾ ಇದೆ. FSLಕ್ಕೆ ಅವ್ರು ಹಾಕಿರೋ ಡ್ರೆಸ್ ಮತ್ತು ಸ್ಯಾಂಪಲ್ಸ್ ಅಲ್ಲಿ ಏನೇನು ಸ್ಯಾಂಪಲ್ ಸಿಕ್ಕಿದೋ ಅದನ್ನು ಕೂಡ ತೊಗೊಂಡಿದ್ವಿ. ಮತ್ತು ಸೀನ್ ಆಫ್ ಕ್ರೈಮ್ ಆಫೀಸರ್ಸನ್ನು ಕಳಿಸಿ ಅಲ್ಲಿ ಯಾವುದು ಮೆಟೀರಿಯಲ್ಸ್ ಉರಿತಾ ಇರೋ ಮೆಟೀರಿಯಲ್ಸ್ ಯಾವುದು ಪೆಟ್ರೋಲ್ ಡೀಸೆಲ್ ಯಾವುದು ಹಾಕಿ ಬೆಂಕಿ ಹಚ್ಚಿದಾರ ಅದ್ರ ಬಗ್ಗೆನೂ ಕೂಡ ವಿಚಾರಣೆ ನಡೀತಾ ಇದೆ. ಸೊ ಪ್ರೈಮ ಫೇಸಿ ನಮಗೆ ಫಿಸಿಕಲಿ ಚೆಕ್ ಮಾಡೋ ಸಂದರ್ಭದಲ್ಲಿ ಡ್ರೆಸ್ನೇ ನೈಲಾನ್ ಡ್ರೆಸ್ ಇರೋದ್ರಿಂದ ಸ್ವಲ್ಪ ಉರಿತಾ ಇರೋದು ಕಂಡು ಬಂದಿದೆ. ಗಾಯ ಸೂಪರ್ಫಿಷಿಯಲ್ ಗಾಯ ಅಂದರೆ ಡಾಕ್ಟ್ರ್ ಇನಿಷಿಯಲಿ ಹೇಳಿದ್ದಾರೆ. ವಿಚಾರ ತನಿಖೆ ನಡೀತಾ ಇದೆ. ಸೂಪರ್ಫಿಷಿಯಲ್ ಇಂಜುರಿ ಅಂದರೆ ಹೇಳಿದ್ದಾರೆ ಬೆಂಕಿ ಸ್ವಲ್ಪ ಜಾಸ್ತಿ ಆಗಿದೆ ಬಾಡಿಯಲ್ಲಿ, ಬಟ್ ಸೂಪರ್ಫಿಷಿಯಲ್ ಇಂಜುರಿ ಅಂದರೆ ಹೇಳ್ತಾ ಇದ್ದಾರೆ. ಸೊ ಗೋವಾ ಹಾಸ್ಪಿಟಲಲ್ಲಿ ಈಗ ಇದ್ದಾರೆ, ಪರವಾಗಿಲ್ಲ ಅಂದರೆ ಹೇಳ್ತಾ ಇದ್ದಾರೆ. ಸೊ ಆರೋಪಿ ಒಂದು ಹೋಟೆಲಲ್ಲಿ ಕೆಲಸ ಮಾಡ್ತಾ ಇರೋದಾಗಿ ಹೇಳ್ತಾ ಇದ್ದಾರೆ. 2 ತಿಂಗಳ ಹಿಂದೆ ನಮ್ಮ ನಂದಗಡ ವ್ಯಾಪ್ತಿಗೆ ಬಂದಿದ್ದಾರೆ. ನೇಟಿವ್ ಇಲ್ಲಿ ಬೆಳಗಾವಿ ಜಿಲ್ಲಾ ನಂದಗಡ ಸುತ್ತಮುತ್ತ ಇರುವ ಗ್ರಾಮದಲ್ಲಿ ನೇಟಿವ್. ಬಟ್ ಆದರೆ ಕೂಡ ಇತ್ತೀಚೆಗೆ ಅವರು ಗೋವಾಗೆ ಹೋಗಿ ಅಲ್ಲಿ ಭಾಳಷ್ಟು ವರ್ಷ ಕೆಲಸ ಮಾಡಿ ಈಗ ಇತ್ತೀಚೆಗೆ 2 ತಿಂಗಳ ಹಿಂದೆ ನಂದಗಡಕ್ಕೆ ರಿಟರ್ನ್ ಆಗಿ ನಂದಗಡಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಇರೋದು ಕಂಡು ಬಂದಿರ್ತದೆ. ಸೊ ಅಂತಾಗ ಒಂದು ಇವರಿಗೆ ಅಕ್ಯೂಸ್ಡ್ ಆದ ಕೃಷ್ಣಾಜಿ ಪಾಟೀಲ್ಗೆ 2 ತಿಂಗಳ ಹಿಂದೆ ಬ್ರೈನ್ ಟ್ಯೂಮರ್ ಆಗಿರೋದು ಬಗ್ಗೆ ಹೇಳಿರ್ತಾರೆ. ಸ್ವಲ್ಪ ಮೆಂಟಲ್ ಸ್ಟೆಬಿಲಿಟಿನೂ ಕೂಡ ನಾವು ಕೂಡ ಡಾಕ್ಟ್ರ್ ಕಡೆಯಿಂದ ಸರ್ಟಿಫಿಕೇಟ್ ತೊಗೊಳ್ತಾ ಇದ್ವಿ. ವೆದರ್ ಮೆಂಟಲಿ ಏನೋ ಸೀರಿಯಸ್ ಇಶ್ಯೂ ಇದೆ ಅಂದ್ರೆ ಕೂಡ ಚೆಕ್ ಮಾಡ್ತಾ ಇದ್ವಿ. ಸಂಡೇ ಬೆಳಗ್ಗೆ 11 o'clock ಹತ್ತಿರವಾಡಿ ನೇಟಿವ್ ಹತ್ತಿರವಾಡಿ. ಸೊ ಅವರು ನೇಟಿವ್ನಿಂದ ಗೋವಾಕ್ಕೆ ಹೋಗಿ ಅಲ್ಲಿ ಈಗ ಕೆಲಸ ಮಾಡಿಕೊಂಡು ಹೋಟೆಲಲ್ಲಿ ಕೆಲಸ ಮಾಡಿಕೊಂಡು ಇದ್ದಾರೆ. ಇತ್ತೀಚೆಗೆ ಬ್ರೈನ್ ಟ್ಯೂಮರ್ ಎಲ್ಲ ಒಂದು 2 ತಿಂಗಳ ಹಿಂದೆ ಬ್ರೈನ್ ಟ್ಯೂಮರ್ ಆಗಿ ರಿಕವರಿ ಆಗಿರ್ತಾರೆ. ಈಗ ನಂದಗಡ ಕಡೆ ಬಂದು ವಾಸವಾಗಿದ್ದಾರೆ. ಇಲ್ಲ, ಬೇರೆ ಸ್ಟ್ರಾಂಗ್ ರೀಸನ್ಸ್ ಅಂದರೆ ಏನು ಕಂಡು ಬಂದಿಲ್ಲ. ಮತ್ತು ಅಲ್ಲಿಗೆ ಯಾವುದೋ ಪೆಟ್ರೋಲ್ ಹಚ್ಚಿನೋ ಇಲ್ಲ ಡೀಸೆಲ್ ಹಚ್ಚಿನೋ ಹಾಕಿರೋದು ಕಂಡು ಬಂದಿಲ್ಲ. ಪ್ರೈಮ ಫೇಸಿ ಕಂಡು ಬಂದಿಲ್ಲ. ಬಟ್ FSLಕ್ಕೆ ಸ್ಯಾಂಪಲ್ಸನ್ನು ಕಳಿಸಿದ್ದೀವಿ. ಇಲ್ಲ, ಫ್ಯೂಯಲ್ ಹಾಕಿರೋದು ಫಿಸಿಕಲ್ ಅಪಿಯರೆನ್ಸಲ್ಲಿ ಅಲ್ಲಿ ಬಾಟಲ್ ಹಾಕಿರೋದು ಯಾವುದೂ ನಮ್ಮ ಗಮನಕ್ಕೆ ಇಲ್ಲ. ಸೊ ಜನರಲಿ ಸ್ಮೆಲ್ ಇರ್ತದೆ, ಹೆವಿ ಸೆಂಟ್ ಇರುತ್ತದೆ. ಕೆಲವೊಂದು ಸಾರಿ ಆ ಹೀಟಲ್ಲಿ ಯಾವುದು ವೇಪರ್ ಆಗಿರುತ್ತೆ ಅಂದರೆ ಸ್ಮೆಲ್ ಬರಲ್ಲ ಅಂದ್ರೆ ಅದು ಆ ಅಸಂಪ್ಷನ್ ಕೂಡ ತೊಗೊಂಡಿದ್ವಿ. ಬಟ್ ಆದರೆ ಸುತ್ತಮುತ್ತ ಎಲ್ಲಿ ಕೂಡ ನಮಗೆ ಪೆಟ್ರೋಲ್ ಡೀಸೆಲ್ ಆರ್ ಎನಿ ಸ್ಮೆಲ್ ಯಾವುದು ಕಂಡು ಬಂದಿಲ್ಲ. ಬೇರೆ ಯಾವುದು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ವಿಚಾರಣೆ ನಡೀತಾ ಇದೆ. ಸೊ ಅದಕ್ಕೆ ಬಟ್ಟೆ ಮತ್ತು ಉಳಿದ ಸ್ಯಾಂಪಲ್ಸ್ ಅಲ್ಲಿ ಸುತ್ತಮುತ್ತ ಸಾಯಿಲ್ ಸ್ಯಾಂಪಲ್ ಇದೆಲ್ಲ ತೊಗೊಂಡು FSLಕ್ಕೆ ಕಳಿಸಿದ್ವಿ. ಸೊ ಇದಕ್ಕೆ ಹಿಂದೆ ಆಗಿರೋದ್ರ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ, ಇಂತಾಗ ಆಗಿರಲ್ಲ. ಗಲಾಟೆ ಆಗ್ತಾ ಇದೆ ಅಂದರೆ ಫ್ಯಾಮಿಲಿಯಲ್ಲಿ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಈಗ ಫರ್ದರ್ ಸ್ಟೇಟ್ಮೆಂಟ್ ತೊಗೊಳ್ಬೇಕು.
ಅವರ ವಿಕ್ಟಿಮ್ ಅವರ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮಂಜುಳಾ ಅವರ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಮನೆಯಲ್ಲಿ ದೈಹಿಕ ಅಸಾಲ್ಟ್ ಮಾಡಿರೋದಾಗಿ ಕಂಪ್ಲೇಂಟಲ್ಲಿ ಇದೆ, ಬಟ್ ಅದ್ರ ಬಗ್ಗೆ ವಿಚಾರಣೆ ಮಾಡಬೇಕು.